ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಜ್ಞಾನ ಹಂಚಿಕೆಯಲ್ಲಿ ಭಾಗವಾಗಿ ನಮ್ಮ ಸೌಂಡ್ ಥೆರಪಿಯನ್ನು ಕಂಟಿನ್ಯೂ ಮಾಡೋಣ. ಸೌಂಡ್ ಹೀಲಿಂಗ್ ಬಗ್ಗೆ ಜ್ಞಾನವನ್ನು ಹೆಚ್ಚಿನ ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಈ ಸೌಂಡ್ ಹೀಲಿಂಗ್ ಅಲ್ಲಿ ಅನೇಕ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದೀನಿ ನಾನು. ಓಕೆ, ಈಗಾಗಲೇ ಇವತ್ತು ಸ್ವಲ್ಪ ಫ್ರೀಕ್ವೆನ್ಸೀಸ್ ಬಗ್ಗೆ ಮತ್ತೆ ಮಾತಾಡಬೇಕಾಗತ್ತೆ. ಅದ್ರ ಜೊತೆಗೆ ಸೌಂಡ್ ಏನ್ ಮಾಡುತ್ತೆ ಅದಂತ ತಿಳ್ಕೊಂಡೋಗಿ ಹೋದ್ರೆ, ಮೊದಲನೇದಾಗಿ ವ್ಯಾಧಿ ಅನ್ನೋದು ಒಂದು ವ್ಯಾಧಿ ಬರ್ತಾ ಇದೆ ದೇಹದಲ್ಲಿ ಅಂದ್ರೆ ಯಾವುದೋ ಒಂದು ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ ಅಲ್ಲಿ. ಆಯ್ತಾ? ಇಡೀ ದೇಹದಲ್ಲಿ ವಿಧ ವಿಧ ಅಂಗಗಳಿಗೆ ಅವಯವಗಳಿಗೆ ವ್ಯಾಧಿ ಬರ್ತಾ ಇರ್ತದೆ ಅಲ್ವಾ? ಯಾವುದೇ ವ್ಯಾಧಿ ಬಂದಿದೆ ಅಂದ್ರೆ ಆ ಪ್ರಾಂತದಲ್ಲಿರುವಂತ ಮೇಜರ್ ಚಕ್ರ, ಒಂದು ಮೇನ್ ಚಕ್ರ ಅನ್ನೋದು ಅಲ್ಲಿ ಬ್ಲಾಕ್ ಆಗಿರ್ತದೆ. ಅವಾಗ ಅದನ್ನ ಮತ್ತೆ ಓಪನ್ ಮಾಡ್ಕೊಂಡಿದ್ರೆ ಏನಾಗತ್ತೆ? ಇನ್ನೊಂದೇನಂದ್ರೆ ಅದು ಬ್ಲಾಕ್ ಆಗಕ್ಕೆ ಅನೇಕ ಕಾರಣಗಳು. ಒಂದು ನಮ್ಮ ಮನಸ್ಸು, ಎರಡನೇದು ಆಹಾರ, ಜೀವನ ಶೈಲಿ. ಅದರಿಂದ ಆ ಚಕ್ರ ಬ್ಲಾಕ್ ಆಗುವಾಗ ಖಂಡಿತ ಅಲ್ಲಿರುವಂಥ ಅವಯವಗಳಿಗೂ ಯಾವುದೋ ಒಂದು ಅವಯವಕ್ಕೆ ತೊಂದರೆ ಆಗ್ತದೆ, ಶಕ್ತಿ ಪ್ರವಾಹ ಆಗಲ್ಲ. ಅವಾಗ ಚಕ್ರ ಬ್ಲಾಕ್ ಆದರೆ ಆರ್ಗಾನ್ಗೆ ವ್ಯಾಧಿ ಬರುತ್ತೆ. ಇದು ನಾವು ನೆನ್ಪಿಟ್ಕೋಬೇಕು ಯಾವಾಗ. ಮತ್ತೆ ಇದನ್ನು ಏನು ಮಾಡ್ಬೋದು ಅಂತಂದ್ರೆ, ಸೌಂಡ್ ಥೆರಪಿಯಲ್ಲಿ ಏನು ಮಾಡ್ತಾರೆ, ಹೆಚ್ಚಿನ ಡಿಫ್ರೆಂಟ್ ವೈಬ್ರೇಷನ್ಸ್ ಉಪಯೋಗಿಸ್ತಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಈಗ ಉದಾಹರಣೆಗೆ ಒಂದು ಚಕ್ರ ತಗೊಳ್ಳೋಣ. ಚಕ್ರ ಬಂದ್ಬಿಟ್ಟು ಈಗ ಉದಾಹರಣೆಗೆ ನಮ್ಮ ಥರ್ಡ್ ಐ ಚಕ್ರ ತಗೊಳ್ಳಿ. ಥರ್ಡ್ ಐ ಚಕ್ರ ಅಂತಂದ್ರೆ ಆಜ್ಞಾ ಚಕ್ರ. ಇದಕ್ಕಿರುವಂತ ಫ್ರೀಕ್ವೆನ್ಸಿ ಏನು? 852 ಹೆಡ್ಜಸ್. ಈ ಚಕ್ರವನ್ನು ಉಪಯೋಗಿಸಿದ್ರೆ ಅಂದ್ರೆ ಈ ಫ್ರೀಕ್ವೆನ್ಸಿ ಸೌಂಡ್ ಅನ್ನು ನಾವು ಕೇಳಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಆ ಸೌಂಡ್ ಕೇಳಿಸ್ಕೊಂಡವಾಗ ಆ ವೈಬ್ರೇಷನ್ಸ್ ನೇರವಾಗಿ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅಂತಂದ್ರೆ ಆಜ್ಞಾ ಚಕ್ರ ಇದೆಯಲ್ಲ, ಆಜ್ಞಾ ಚಕ್ರಕ್ಕೆ ತಲುಪಿಸುವಾಗ ಅದು ನಾವು ಕೇಳಿಸ್ಕೊಂತಾ ಇರುವಾಗನೇ ಅಲ್ಲಿರುವಂತ ಎಸ್ಪೆಷಲಿ ಆ ಭಾಗದಲ್ಲಿರುವಂತ ಎಲ್ಲ ಒಳಗಡೆ ಆ ಚಕ್ರದ ಫ್ರೀಕ್ವೆನ್ಸಿ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಚಕ್ರದ ಫ್ರೀಕ್ವೆನ್ಸಿ 852 ಹೆಡ್ಜಸ್. ಈ ಸೌಂಡ್ ಆಚೆ ಕಡೆಯಿಂದ ಅದೇ ಫ್ರೀಕ್ವೆನ್ಸಿ ಸೌಂಡ್ ಬಂದ್ರೆ ಅಲ್ಲಿ ವೈಬ್ರೇಷನ್ ಶುರು ಆಗತ್ತೆ. ಅಲ್ಲಿ ವೈಬ್ರೇಷನ್ ಶುರು ಆಗುವಾಗ ಆ ವೈಬ್ರೇಷನ್ ಯಾವಾಗ ಆಗತ್ತೋ ಆಟೋಮೆಟಿಕ್ ಆಗಿ ಶಕ್ತಿ ಪ್ರಸರಣ ಹೆಚ್ಚಾಗ್ತದೆ. ಅಲ್ಲಿರುವಂತ ಎಲ್ಲ ಒಳಗಡೆ ಇರುವಂತ ಸೆಲ್ಸ್ ಎಲ್ಲ ವೈಬ್ರೇಟ್ ಆಗ್ತದೆ ಚೆನ್ನಾಗಿ. ಆ ವೈಬ್ರೇಷನ್ ಶುರು ಆದ ತಕ್ಷಣ ಏನಾಗುತ್ತೆ ಅಂದ್ರೆ ನಾವು ರೆಸೊನೆನ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ರೆಸೊನೆನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಆ ಪದ ನೀವು ಒಂದ್ಸರಿ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಆಚೆ ಕಡೆಯಿಂದ ಅದೇ ಫ್ರೀಕ್ವೆನ್ಸಿ ಸೌಂಡ್ ನಮ್ಮ ಆಜ್ಞಾ ಚಕ್ರದ ಫ್ರೀಕ್ವೆನ್ಸಿ ಏನಿದೆಯೋ ಅದೇ ಫ್ರೀಕ್ವೆನ್ಸಿನ ನಾವು ಮ್ಯೂಸಿಕ್ ಪ್ಲೇ ಲಿಸ್ಟ್ ಇಂದ ತಗೊಳ್ಳಿ, ಇಲ್ಲ ನೀವು ಯಾವ್ದಾನ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಎಲ್ಲ ನಾವು ಕೂತ್ಕೊಂಡ್ರೆ ಅಂತ ಮ್ಯೂಸಿಕ್ ಬರುವಾಗ ನೀವು ಕೇಳಿಸ್ಕೊಂಡವಾಗ ಆಟೋಮೆಟಿಕ್ ಆಗಿ ಆ ಚಕ್ರ ಓಪನ್ ಆಗತ್ತೆ. ಅರ್ಥ ಆಯ್ತಾ? ಇದು ಪ್ರಧಾನವಾಗಿ ಈ ರೀತಿಯಲ್ಲೇ ಥೆರಪಿ ಆಗೋದು. ಅರ್ಥ ಆಯ್ತಾ? ಇದು ಒಂದು ಸ್ಟೇಟ್ಮೆಂಟ್ ಹೇಳ್ಬೋದು, ಮ್ಯೂಸಿಕ್ ಕ್ಯಾನ್ ಹೀಲ್ ವೂಂಡ್ಸ್ ವಿಚ್ ಮೆಡಿಸಿನ್ ಕೆನಾಟ್ ಟಚ್. ಅಂದ್ರೆ ಮೆಡಿಸನ್ ಟಚ್ ಮಾಡಕ್ಕೆ ಆಗಲ್ಲ, ಮೆಡಿಸಿನ್ ಟಚ್ ಮಾಡಕ್ಕೆ ಆಗಲ್ಲ ಅಂತ ಗಾಯಗಳನ್ನು ಸಹ ಮ್ಯೂಸಿಕ್ ಏನ್ ಮಾಡತ್ತೆ, ಹೀಲ್ ಮಾಡತ್ತೆ ಅಂತ ಹೇಳ್ತಾರೆ. ಮ್ಯೂಸಿಕ್ ಕ್ಯಾನ್ ಹೀಲ್ ದ ವೂಂಡ್ಸ್ ವಿಚ್ ಮೆಡಿಸಿನ್ ಕೆನಾಟ್ ಟಚ್. ಆಯ್ತಾ? ಅಂದ್ರೆ ಮ್ಯೂಸಿಕ್ ಸೌಂಡ್ ಥೆರಪಿ ಅನ್ನೋದು ಯಾವ ರೀತಿಯಲ್ಲಿ ಹೀಲ್ ಮಾಡುತ್ತೆ, ದೇಹವನ್ನು ಸ್ವಸ್ಥತೆ ಮಾಡುತ್ತೆ ಅನ್ನೋದು ಮಾಡರ್ನ್ ಸೈನ್ಸ್ಗೂ ಇನ್ನೂ ಅರ್ಥ ಆಗೋದಿಲ್ಲ. ಆಯ್ತಾ? ಇದನ್ನು ಪ್ರಧಾನವಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಂಥ ಮ್ಯೂಸಿಕ್ ಥೆರಪಿಯನ್ನು, ಸೌಂಡ್ ಥೆರಪಿಯನ್ನು, ಸೌಂಡ್ ಹೀಲಿಂಗ್ ಅನ್ನು ಕೊಡಕ್ಕೆ ನಮ್ಗೆ ತುಂಬಾ ಅನೇಕ ಇನ್ಸ್ಟ್ರೂಮೆಂಟ್ಸ್, ಅನೇಕ ಪದ್ಧತಿಗಳಿದೆ. ಸೌಂಡ್ ಬಾತ್ ಥೆರಪಿ ಅಂತ ಕರಿತೀವಿ. ಮತ್ತೆ ಈ ಗಾಂಗ್ಸು, ಈ ಸಿಂಗಿಂಗ್ ಬೌಲ್ಸು ಅಲ್ವಾ, ಟಿಬೆಟಿಯನ್ ಸಿಂಗಿಂಗ್ ಬೌಲ್ಸು, ಡ್ರಮ್ಸು, ಹ್ಯಾಂಡ್ ಪ್ಯಾನ್ಸು, ಆಮೇಲೆ ಇನ್ನು ಹೇಳ್ಬೇಕಂದ್ರೆ ಟ್ಯೂನಿಂಗ್ ಫೋರ್ಕ್ಸ್ ಅಂತ ಹೇಳ್ತೀವಿ, ಕಲಿಂಬಾಸು, ಶ್ರುತಿ ಬಾಕ್ಸಸ್ಸು, ಪ್ರೇಯರ್ ಬೆಲ್ಸು, ಮತ್ತೆ ಓಷನ್ ಡ್ರಮ್ಸು, ಇಂಥವೆಲ್ಲ ಸುಮಾರು ಇದೆ. ಮತ್ತೆ ವೋಕಲ್ ಅಂತಂದ್ರೆ ಒಳ್ಳೆ ಹಾಡುಗಳು, ಇವೆಲ್ಲಾನು ಸಹ ಖಂಡಿತ ನಮ್ಮಲ್ಲಿ ವೈಬ್ರೇಷನ್ಸ್ ನಮ್ಮ ದೇಹ ಸ್ವೀಕಾರ ಮಾಡಿದ ತಕ್ಷಣವೇ ಆ ಅಂದ್ರೆ ಆ ಸೌಂಡ್ಗೂ ಇರುವಂತ ಫ್ರೀಕ್ವೆನ್ಸಿ ಮೇಲೆ ಆಧಾರ ಆಗಿ ಯಾವುದೋ ಒಂದು ಚಕ್ರ ವೈಬ್ರೇಟ್ ಆಗೋದು ಶುರು ಆಗತ್ತೆ. ಆಯ್ತಾ? ಅದಕ್ಕೂ ಸ್ವಲ್ಪ ನಾವು
ಇವತ್ತಿನ ಈ ತರಗತಿಯಲ್ಲಿ ಇನ್ನು ಸ್ವಲ್ಪ ಫ್ರೀಕ್ವೆನ್ಸೀಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಪ್ರಯತ್ನ ಮಾಡ್ತೀನಿ. ಒಂದು 417 ಹೆಡ್ಜಸ್, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮಗೆ. ಈಗಾಗಲೇ ಒಂದು ಪೂರ್ತಿ ಒಂದು ಲಿಸ್ಟ್ ಕಲಿಸಿದ್ದೀನಿ ಇದಕ್ಕೆ ಮುಂಚೆ, ನಮ್ಮ ಕೋರ್ ಗ್ರೂಪಲ್ಲಿ ಹಂಚಿದ್ವಿ ಮತ್ತು ಎಲ್ಲ ಗ್ರೂಪ್ಸ್ಗೆ ಹಂಚ್ಕೊಂಡಿದ್ವಿ. ಸೊ ಆ ಫ್ರೀಕ್ವೆನ್ಸಿಯನ್ನು ದಯವಿಟ್ಟು ಎಲ್ಲರೂ ಒಂದ್ಸರಿ ಮತ್ತೆ ಓದಿ ಚೆನ್ನಾಗಿ, ಯಾವ ಚಕ್ರಕ್ಕೆ ಯಾವ ಫ್ರೀಕ್ವೆನ್ಸಿ. ನೇರವಾಗಿ ಆ, ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಯೂಟ್ಯೂಬಲ್ಲಿ ಆ ಫ್ರೀಕ್ವೆನ್ಸಿ ನಂಬರ್ ಹಾಕಿದರೆ ಆ ಆ ಒಂದು ಮ್ಯೂಸಿಕ್ ಬಂದ್ಬಿಡ್ತದೆ. ಅದನ್ನು ಕೇಳಿಸ್ಕೋಬೇಕು. ಅಂದರೆ ನಾರ್ಮಲಿ ಶೂನ್ಯ ಧ್ಯಾನ ಮಾಡುವಾಗ ಶೂನ್ಯ ಧ್ಯಾನ ಮಾಡಿ, ಇನ್ನು ಮಿಕ್ಕಿದ ಸಮಯದಲ್ಲಿ ಒಂದು ಪರ್ಟಿಕ್ಯುಲರ್ ಇಶ್ಯೂ ಮೇಲೆ, ಅಂದರೆ ನಿಮಗೆ ಯಾವ ಅವಯವಕ್ಕೆ ತೊಂದರೆ ಇದೆ, ಓಕೆ, ಯಾವ ಲಕ್ಷಣಗಳು ನಿಮ್ಮಲ್ಲಿ ತೊಂದರೆ ಆಗ್ತಾ ಇದೆ. ಉದಾಹರಣೆಗೆ ಪ್ರೀತಿ ಕೊರತೆ ಆಯ್ತಾ, ಇಲ್ಲ ಹೆಚ್ಚಿನ ಎಮೋಷನ್ ಬರ್ತಾ ಇದೆಯಾ, ನಿಮಗೆ ಅಂದರೆ ಒಂದು ನಿರ್ಣಯ ಮಾಡ್ಕೊಂಡಕ್ಕೆ ಭಯ ಆಗ್ತಾ ಇದೆಯಾ, ಹೊಸ 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 ವ್ಯಕ್ತಿಗಳ ಹತ್ರ ಮಾತಾಡಕ್ಕೆ ತೊಂದರೆ ಆಗ್ತಾ ಇದೆಯಾ. ಸೊ ಈ ಥರ ಇರುವಾಗ ಆ ಪರ್ಟಿಕ್ಯುಲರ್ ಚಕ್ರಕ್ಕೆ ಸಂಬಂಧಿತ ಮ್ಯೂಸಿಕನ್ನು ನಾವು ಪ್ಲೇ ಮಾಡಿಕೊಂಡು ನಾವು ಧ್ಯಾನ ಮಾಡಿ, ಇಲ್ಲ ಸುಮ್ಮನೆ ಕೇಳಿಸ್ಕೊಂಡು ಮಲಗಿ ಕೇಳಿಸ್ಕೋಬೋದು, ಸೈಲೆಂಟಾಗಿ ಮಲಗಿ ಕೇಳಿಸ್ಕೋಬೋದು. ಅವಾಗ ಇಡೀ ದೇಹ ಆ ಆ ಮ್ಯೂಸಿಕನ್ನು ಕೇಳಿಸ್ಕೊಂಡವಾಗ ಆಟೋಮೆಟಿಕ್ ಆ ರೆಸನೆನ್ಸ್ ಕ್ರಿಯೇಟ್ ಆಗುತ್ತೆ. ಆಯ್ತಾ? ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗ ಉದಾಹರಣೆಗೆ 417 ಹೆಡ್ಜಸ್ ತಗೊಳ್ಳಿ. ಈ ಈ ಅಂದ್ರೆ ಈ ಪರ್ಟಿಕ್ಯುಲರ್ ವೈಬ್ರೇಷನ್ಗೆ 417 ಅಂತ ಈ ವೈಬ್ರೇಷನ್ ಏನಿದೆಯೋ ಸೌಂಡು, ಸೊ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ನಿಮ್ಮಲ್ಲಿ ವೇಗಸ್ ನರ್ವ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ನೋಡ್ಕೊಳ್ಳಿ, ವೇಗಸ್ ನರ್ವ್ ಅಂದ್ರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನೇ ಆಕ್ಟಿವೇಟ್ ಮಾಡುತ್ತೆ. ಇದು ನಾನು ಈಗಾಗಲೇ ಹೇಳ್ತಾ ಇದ್ದೆ, ರೆಸ್ಟ್ ಅಂಡ್ ಡೈಜೆಸ್ಟ್ ಮೋಡ್ಗೆ ಹೋಗುತ್ತೆ ಸಿಸ್ಟಮ್. ನಮ್ಮ ದೇಹ ರೆಸ್ಟ್ ಅಂಡ್ ಡೈಜೆಸ್ಟ್ ಮೋಡ್ ಅಂದರೆ ಒಳ್ಳೆ ಡೈಜೆಷನ್ ಆಗತ್ತೆ ಮತ್ತೆ ರಿಲ್ಯಾಕ್ಸೇಷನ್ ಆಗತ್ತೆ. ಸೊ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅರ್ಥ ಆಯ್ತಾ? ಇದು ನಮ್ಮಲ್ಲಿರುವಂಥ ಯಾವುದೇ ಇಂದಿನ ಯಾವುದನ್ನ ಟ್ರಾಮಾ ಕಂಡೀಷನ್ಸ್ ಅಂದ್ರೆ ವಿಷಾದಕರ ವಿಷಯಗಳು, ಆಯ್ತಾ, ಸೊ ಮತ್ತೆ ನಮ್ಮಲ್ಲಿ ಯಾವ್ದನ್ನ ತುಂಬಾ ಬ್ಲಾಕೇಜ್ ಆಗಿರ್ತದೆ ಅಲ್ವಾ, ಸೊ ಅಂಥವೆಲ್ಲನೂ ತೊಲಗಿಸ್ತದೆ ಅಂತ ಹೇಳ್ಬೋದು. ಆಯ್ತಾ? ಸೊ ಇದು ಶಾಕ್ರಲ್ ಚಕ್ರ ಅಂತಂದ್ರೆ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿತ ಫ್ರೀಕ್ವೆನ್ಸಿ, ಇದು ನೆನಪಿಟ್ಕೊಳ್ಳಿ. ಆಯ್ತಾ? ಸೊ ನಮಗೆ ಏನೇ ಇಂದಿನ ಜೀವನದಲ್ಲಿರುವಂಥ ಒಂದು ಹಳೆ ಅಭ್ಯಾಸಗಳು, ಆಯ್ತಾ, ಸೊ ನಮ್ಮಲ್ಲಿ ಎಸ್ಪೆಷಲಿ ಈ ಸೆಕ್ಸುವಲ್ ಚಕ್ರ ಅಂತ ಕರಿತೀವಲ್ಲ, ಸೊ ಸೆಕ್ಸುವಲ್ ಹೆಲ್ತ್ ಇಂಪ್ರೂವ್ ಮಾಡೋದಾಗ್ಲಿ, ಮತ್ತೆ ನಮ್ಮಲ್ಲಿ ಕ್ರಿಯೇಟಿವಿಟಿ ಅಂದರೆ ಸೃಜನಾತ್ಮಕತೆ ಹೆಚ್ಚು ಮಾಡೋದು, ಇಂಥ ಅದ್ಭುತ ಕೆಲಸ ಇದು ಮಾಡುತ್ತೆ. ಆಯ್ತಾ? ಸೊ ಇನ್ನೊಂದು 528 ಹೆಡ್ಜಸ್ ನೆನ್ಪಿಟ್ಕೊಳ್ಳಿ. 528 ಹೆಡ್ಜಸ್ ಇದೇನಂತಂದ್ರೆ ಮಣಿಪುರ ಚಕ್ರಕ್ಕೆ ಸಂಬಂಧಿತ. ಇದು ನೇರವಾಗಿ ಎಷ್ಟು ಕೆಪಾಸಿಟಿ ಇದೆ ಅಂದರೆ ಇದಕ್ಕೆ DNA, ನಮ್ಮ ಒಳಗಡೆ ಇರುವಂಥ DNA ಅನ್ನು ರಿಪೇರ್ ಮಾಡುತ್ತೆ. ಆಯ್ತಾ? ಸೊ ರಿಪೇರ್ ಮಾಡತ್ತೆ. ಆ ಜೊತೆಗೆ ನಮ್ಮಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನು ಉತ್ಪನ್ನ ಮಾಡುತ್ತೆ. ಅರ್ಥ ಆಯ್ತಾ? ನೈಟ್ರಿಕ್ ಆಕ್ಸೈಡ್ ಅನ್ನು ಉತ್ಪನ್ನ ಮಾಡ್ತಾ ಇದೆ ಅಂದ್ರೆ ನೇರವಾಗಿ ನಮ್ಮ ಒಳಗಡೆ ಇರುವಂಥ ಸೆಲ್ಸ್ ರಿಪೇರ್ ತುಂಬಾ ಉಪಯೋಗ ಆಗತ್ತೆ ಇದು. ಆಯ್ತಾ? ಸೊ ಅದಕ್ಕೋಸ್ಕರ ಇಂಥ ಅದ್ಭುತವಾದ ವಿಷಯಗಳಿದೆ ಸ್ನೇಹಿತರೆ, ಇವೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಆಯ್ತಾ? ಕೊನೆಯದಾಗಿ ಇನ್ನು 2 ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ, ಆ 2 ಫ್ರೀಕ್ವೆನ್ಸಿಯಲ್ಲಿ 852 ಹೆಡ್ಜಸ್, 963 ಹೆಡ್ಜಸ್, ಈ ಎರಡನ್ನು ನಾವು ಇವತ್ತು ಕೋರ್ ಗ್ರೂಪ್ ಅಲ್ಲಿ ಕಲಿಸಿದ್ದೀನಿ. ದಯವಿಟ್ಟು ಒಂದ್ಸರಿ ಡೌನ್ಲೋಡ್ ಮಾಡ್ಬೋದು. ಸೊ ಇದು ಏನಂತಪ್ಪ ಅಂದ್ರೆ, ಈ 2 ಫ್ರೀಕ್ವೆನ್ಸಿಗಳ ಬಗ್ಗೆ ಹೇಳ್ತೀನಿ. ಇದು ಹೇಳ್ಬೇಕಂದ್ರೆ ಬೆಳಗ್ಗೆ 2 ಗಂಟೆಯಿಂದ 6 ಗಂಟೆ, ಪ್ರಧಾನವಾಗಿ ನಾವು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಲ್ಲ, ಆ ಸಮಯದಲ್ಲಿ ಅಂದ್ರೆ ಧ್ಯಾನಕ್ಕೆ ನಾವು ಶೂನ್ಯ ಧ್ಯಾನ ಮಾಡ್ತಾ ಇದ್ವಿ. ಆದ್ರೆ ನೀವು ಕೇಳಿಸ್ಕೊಂಡವಾಗ ಇನ್ನೂ 1 ಗಂಟೆ ಜಾಸ್ತಿ ಧ್ಯಾನ ಮಾಡ್ತೀವಿ ಅಂದ್ರೆ ಈ ಫ್ರೀಕ್ವೆನ್ಸಿ ಉಪಯೋಗಿಸ್ಕೊಂಡು ಧ್ಯಾನ ಮಾಡಿ. ಏನಂತದು, ಒಂದು ನಮ್ಮ ಆಜ್ಞಾ ಚಕ್ರ ಸಂಬಂಧಿತ, ಇನ್ನೊಂದು ಸಹಸ್ರಾರ ಸಂಬಂಧಿತ, 2 ಫ್ರೀಕ್ವೆನ್ಸಿಗಳು. ಈ 2 ಗಂಟೆಯಿಂದ 6 ಗಂಟೆವರೆಗಿರುವಂಥ ಸಮಯವನ್ನು ನಾವು ವಾತಾ ಕ್ಲಾಕ್ ಅಂತ ಕರಿತೀವಿ. ವಾತಾ ಕ್ಲಾಕ್ ಯಾಕೆ ವಾತಾ ಕ್ಲಾಕ್ ಅಂತ ಕರಿತೀವಿ? ನಮ್ಮ ದೇಹದಲ್ಲಿ ವಾಯುತತ್ವ ಮತ್ತು ಆಕಾಶ ತತ್ವ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ. ಇದು ಎಂಥ ಅನುಕೂಲ ಸಮಯ ಅಂದ್ರೆ ಈ 2 ಪಂಚಭೂತಗಳು ತುಂಬಾ
ಪ್ರಚೋದನವಾಗಿರುತ್ತೆ, ಆ ಸಮಯದಲ್ಲಿ ಪ್ರಬಲವಾಗಿರುತ್ತೆ. ಈ ಸಮಯದಲ್ಲಿ ನಾವು ಹೇಳ್ಬೇಕಂದ್ರೆ ಮನಸ್ಸು ತುಂಬಾ ತಿಳಿಯಾಗಿರುತ್ತೆ, ಲೈಟ್ ಆಗಿರುತ್ತೆ, ಮೈಂಡ್ ತುಂಬಾ ಲೈಟ್ ಆಗಿರುತ್ತೆ. ಈ ಸಮಯದಲ್ಲಿ ನಾವು ಧ್ಯಾನ ಮಾಡ್ಕೊಂಡದು, ನಾವು ಏನಾದರೂ ನಿರ್ಣಯಗಳು ಮಾಡ್ಕೋಬೇಕಂದ್ರೆ, ಹೊಸ ನಿರ್ಣಯಗಳು, ಹೊಸ ಯೋಜನೆಗಳು ಮಾಡ್ಬೇಕಂದ್ರೆ ಆ ಸಮಯ ತುಂಬಾ ಉಪಯುಕ್ತವಾದ ಸಮಯ. ಇಟ್ ಈಸ್ ಅ ಪರ್ಫೆಕ್ಟ್ ಟೈಮ್ ಫಾರ್ ಡೀಪ್ ಮೆಡಿಟೇಷನ್ ಅಂಡ್ ಸೆಲ್ಫ್ ಅವೇರ್ನೆಸ್ ಅಂಡ್ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಆಲ್ಸೋ. ಆಯ್ತಾ, ಇದು ನೆನ್ಪಿಟ್ಕೊಳ್ಳಿ. ಆಯ್ತಾ. ಸೊ ನಿಮ್ಮ ಆಳವಾದ ಆಧ್ಯಾತ್ಮಿಕ ಕ್ರಿಯೆಗಳಿಗೆ ಇದು ಅದ್ಭುತವಾದ ಸಮಯ ಅಂತ ಹೇಳ್ಬೋದು. ಅದಕ್ಕೆ ಬ್ರಹ್ಮ ಮುಹೂರ್ತ ಸಮಯ ನಾವು ಈಗಾಗಲೇ ಹೇಳಿದ್ವಲ್ಲ, ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಮಾತ್ರ ತುಂಬಾ ಅದ್ಭುತವಾದ ಲಾಭ ಸಿಗತ್ತೆ. ಅದಕ್ಕೆ ಅದು ಮಾಡಿ ಅಂತ ಹೇಳಿದ್ದು. ಆಮೇಲೆ ಕೊನೆಯದಾಗಿ ಇನ್ನೊಂದು ನಾವು ತಿಳ್ಕೊಬೇಕಂದ್ರೆ, ಒಂದು ಈ ಸೌಂಡ್ ಥೆರಪಿ ಕಂಟಿನ್ಯೂಷನ್ ಭಾಗವಾಗಿ ಈ ಬೀಥೋವೆನ್, ಅದು ಬರ್ಕೊಳ್ಳಿ ಎಲ್ಲರೂ. BEE THOVEN, ಬೀಥೋವೆನ್ ಹೀಲಿಂಗ್ ಮ್ಯೂಸಿಕ್ ಅಂತ ಇದೆ. ಬೀಥೋವೆನ್, ಅರ್ಥ ಆಯ್ತಾ? ಸೊ ಈ ಬೀಥೋವೆನ್ ಹೀಲಿಂಗ್ ಮ್ಯೂಸಿಕ್ ಅನ್ನೋದು ಇದು ಕ್ಲಾಸಿಕಲ್ ಮ್ಯೂಸಿಕ್. ಓಕೆ, ಕ್ಲಾಸಿಕಲ್ ಮ್ಯೂಸಿಕ್ ಈಗಾಗಲೇ ತುಂಬಾ ಸ್ಟಡೀಸ್ ಮಾಡಿದ್ದಾರೆ ಇದ್ರ ಮೇಲೆ. ಆಯ್ತಾ, ಏನಂತಂದ್ರೆ ದೀರ್ಘಕಾಲಿಕ ವ್ಯಾಧಿಗಳೆಲ್ಲ ಗುಣ ಆಗತ್ತೆ. ಬೀಥೋವೆನ್ ಮ್ಯೂಸಿಕ್ ಅನ್ನೋದು ನೀವು ಟೈಪ್ ಮಾಡಬಹುದು. ಇದರಲ್ಲಿ ನೀವು ಹೋಗಿ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆಲ್ಲ ಬಂದ್ಬರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ವ್ಯಕ್ತಿ ಹೆಸರು ಲುಡ್ವಿಗ್ ವ್ಯಾನ್ ಬೀಥೋವೆನ್. ಇವ್ರು ಹೇಳ್ಬೇಕಂದ್ರೆ ಇವರಿಗೆ ಕಿವಿಗಳು ಕೆಲಸ ಮಾಡೋದಿಲ್ಲ, ಕಿವಿ ಕೇಳಿಸೋದಿಲ್ಲ ಆಕ್ಚುಲಿ. ಆಯ್ತಾ, ಡೆಫ್ ಅಂತ ಹೇಳ್ತೀವಿ, ಕಿವಿ ಕೇಳಿಸೋದಿಲ್ಲ. ಅವ್ರಿಗೆ 20 ವರ್ಷ ಇರುವಾಗ ಅವ್ರಿಗೆ ಟಿನೆಟಿಸ್ ಅಂತ ಬಂತು. ಅಂದ್ರೆ ಕಿವಿಯಲ್ಲಿ ಸೌಂಡ್ ಬರ್ತಾನೆ ಇತ್ತು ಕಂಟಿನ್ಯೂಸ್. ಆಯ್ತಾ, ಹೋಗ್ತಾ 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 40 ವರ್ಷಗೆಲ್ಲ 2 ಕಿವಿಗಳು ಕೆಲಸ ಮಾಡೋದು ಸ್ಟಾಪ್ ಆಗಿದೆ. ಇನ್ನು ಹೇಳ್ಬೇಕಂದ್ರೆ ಇವರು ಬಹುಶಃ ಅವರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಂಡಕ್ಕೆ ಈ ಮ್ಯೂಸಿಕ್ ಅನ್ನು ಡೆವಲಪ್ ಮಾಡಿದಾರ ಅಂತ ಅನಿಸ್ತದೆ. ಆದ್ರೆ 2 ಕಿವಿಗಳು ಇಲ್ಲ ಒಂದು ವ್ಯಕ್ತಿ ಎಂತ ಅದ್ಭುತ ಮ್ಯೂಸಿಕ್ ಅನ್ನು ಡೆವಲಪ್ ಮಾಡಿರೋ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ನೀವು ಕೇಳಿಸ್ಕೊಳ್ಳಿ, ಬೇಕಾದ್ರೆ ನಾನು ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಅವೆಲ್ಲ ನೀವು ನೋಟ್ ಮಾಡಿಕೊಂಡು ಇವತ್ತಿನ ಡೇ ಟೈಮಲ್ಲಿ ಸರ್ಚ್ ಮಾಡಿ ಅದು ನೋಡಿ, ನಿಮಗೆ ಅದರ ಎಫೆಕ್ಟ್ ಗೊತ್ತಾಗತ್ತೆ. ಇವರು ಹೇಗೆ ಒಂದು ವ್ಯಕ್ತಿ 2 ಕಿವಿಗಳು ಕೆಲಸ ಮಾಡ್ತಾ ಇಲ್ಲ, ಆದರೂ ಇಂಥ ಅದ್ಭುತ ಬೆಸ್ಟ್ ವರ್ಕ್ಸ್ ಆ ಕಿವಿಗಳು ಕೆಲಸ ಮಾಡ್ತಾ ಇಲ್ಲ ಸಮಯದಲ್ಲೇ ಇಂಥ ಅದ್ಭುತ ಮ್ಯೂಸಿಕ್ ಅನ್ನು ಸೃಷ್ಟಿ ಮಾಡಿದ್ದಾರೆ ಹೇಳ್ಬೇಕಾದ್ರೆ. ಸೊ ಅದು ಆ ರೀತಿಯಲ್ಲಿ ಮಾಡಿರುವಂತ ಇವೆಲ್ಲ ಮಾಡಿರೋದೇನೆಂದ್ರೆ, ಅವರು ಬಹುಶಃ ಒಂದು ಪಿಯಾನೋ ಉಪಯೋಗಿಸ್ಕೊಂಡು ಆ ವೈಬ್ರೇಷನ್ಸ್ ಬರುತ್ತವಲ್ಲ, ಆ ಪಿಯಾನೋ ವೈಬ್ರೇಷನ್ಸು ಅದನ್ನು ಉಪಯೋಗಿಸ್ಕೊಂಡು ಮತ್ತೆ ಎಲ್ಲಾನು ತಲೆಯಲ್ಲೇ ಆ ವೈಬ್ರೇಷನ್ಸ್ ಅನ್ನು ಗ್ರಹಿಸಿ, ಕಿವಿ ವರ್ಕ್ ಆಗ್ತಾ ಇಲ್ಲ, ಆದರೆ ಆ ವೈಬ್ರೇಷನ್ಸ್ ಅನ್ನು ಜಸ್ಟ್ ತಲೆದಲ್ಲೇ ಅರ್ಥ ಮಾಡಿಕೊಂಡು, ಆಯ್ತಾ, ಒಂದು ಪಿಯಾನೋವನ್ನು ಉಪಯೋಗಿಸಿ ಕ್ರಿಯೇಟ್ ಮಾಡಿದ್ದಾರೆ ಈ ಮ್ಯೂಸಿಕ್ ಎಲ್ಲ. ಈ ಮ್ಯೂಸಿಕ್ ಟೋನ್ಸ್, ವಿಧ ಫ್ರೀಕ್ವೆನ್ಸಿಗಳ ಟೋನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾನೆ. ಕಿವಿ ಇರುವಂತ ನಮ್ಗೋಸ್ಕರ ಕಿವಿ ಇಲ್ಲ ಅಂತ ವ್ಯಕ್ತಿ ಒಂದು ಕ್ರಿಯೇಟ್ ಮಾಡಿದಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಅದ್ಭುತ ಅಂತ. ಸೊ ಇದರಲ್ಲಿ ಈ ಬೀಥೋವೆನ್ ಇದರಲ್ಲಿ ಸುಮಾರು ನೋಟ್ಸ್ ಇದೆ, ಮ್ಯೂಸಿಕ್ ನೋಟ್ಸ್ ಇದೆ. ಒಂದ್ರ ಬಗ್ಗೆ ಹೇಳ್ತೀನಿ. ಒಂದು 10 ಸೆಕೆಂಡ್ ರಿಪೀಟೆಡ್ ಒಂದು ರಿದಮ್ ಸಿಗತ್ತೆ, 10 ಸೆಕೆಂಡ್. ಅದು ಬೀಥೋವೆನ್ ಸಿಂಫೋನಿ ನಂಬರ್ 9. ಇದು ಈಗಾಗಲೇ ಸ್ಥಾಪಿತಪಡಿಸಿದ್ದಾರೆ. ಲೋ ಬ್ಲಡ್ ಪ್ರೆಷರ್ ಪೂರ್ತಿ ಕಡಿಮೆ ಮಾಡುತ್ತೆ. ಲೋ BP ಇರುವಂತವರಿಗೆ, ಮತ್ತೆ ಹೃದಯ ಬಡತ ಜಾಸ್ತಿ ಇದ್ರೆ ಸರಿಪಡಿಸ್ತದೆ. ಎಲ್ಲ ಕಾರ್ಡಿಯೋವಾಸ್ಕ್ಯುಲರ್, ಹೃದಯಪೂರ್ವಕ ಅಂದ್ರೆ ಹೃದಯಕ್ಕೆ ಸಂಬಂಧಿತ ಎಲ್ಲ ವ್ಯಾಧಿಗಳನ್ನು ಗುಣಪಡಿಸ್ತದೆ ಅಂತ ಹೇಳಿದ್ದಾರೆ. ಮತ್ತೆ ಬೀಥೋವೆನ್ ಸಿಂಫೋನಿ ನಂಬರ್ 5 ಇದು ನೇರವಾಗಿ ಕ್ಯಾನ್ಸರ್ ಸೆಲ್ಸ್, ಬ್ರೆಸ್ಟ್ ಕ್ಯಾನ್ಸರ್ ಸೆಲ್ಸ್ ಇದೆಲ್ಲ, ಅದನ್ನು ತೊಲಗಿಸ್ತದೆ ಅಂತ ಈಗಾಗಲೇ ತಿಳ್ಕೊಂಡಿದ್ದಾರೆ. ಆಯ್ತಾ, ಅಂದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಸೆಲ್ಸ್ ಅನ್ನು ನಾಶನ ಮಾಡುತ್ತೆ ಈ ಮ್ಯೂಸಿಕ್, ನೆನ್ಪಿಟ್ಕೊಳ್ಳಿ. ಬೀಥೋವೆನ್ ಸಿಂಫೋನಿ ನಂಬರ್ 5 ಬರ್ಕೊಳ್ಳಿ. ಆಯ್ತಾ, ಈ ರೀತಿಯಲ್ಲಿ ಸೊ ಇಂಥ ಅದ್ಭುತವಾದ ರೀತಿಯಲ್ಲಿ ಇವೆಲ್ಲ ಕೆಲಸ ಮಾಡ್ತಾ ಇದೆ. ಆಯ್ತಾ, ಸೊ ನೆಕ್ಸ್ಟ್ ಇನ್ನು ಹೇಳ್ಬೇಕಂದ್ರೆ, ಈ
ಬೀತೋವೆಂದು ಇನ್ನೊಂದಿದೆ, ಮೂನ್ ಲೈಟ್ ಸೊನಾಟಾ, ಬರ್ಕೋಲಿ, ಮೂನ್ ಲೈನ್ ಸೊನಾಟಾ. ಇದೊಂದು ಸೌಂಡ್, ಇಲ್ಲ ಇದೊಂದು ಮ್ಯೂಸಿಕ್. ಇನ್ನೊಂದ್ರೆ ಇಲ್ಲಾಂದ್ರೆ ಸಿಂಫೋನಿ ಆಫ್ ಫೇಟ್. ಈ ಎರಡು ಮ್ಯೂಸಿಕ್ ಏನ್ ಮಾಡ್ತಾವಂದ್ರೆ, ಇವು ಕೇಳಿಸ್ಕೊಂತ ಇದ್ರೆ ನಿಮ್ಮಲ್ಲಿ ಡೋಪಮೈನ್ ಡೋಪಮೈನ್ ಒಂದು ಉತ್ಪತ್ತಿ ಆಗತ್ತೆ. ಅದರಿಂದ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗ್ತದೆ ಆಟೋಮೆಟಿಕ್ ಆಗಿ. ಆಯ್ತಾ? ಮೂಡನ್ನು ಸರಿಪಡಿಸ್ತದೆ. ಆಯ್ತಾ? ಸೊ ಇದನ್ನು ಖಂಡಿತ ಉಪಯೋಗಿಸ್ಕೊಳ್ಳಿ. ಓಕೆ. ಸೊ ಈ ಇಂಥ ಸೌಂಡ್ಸ್ ಎಲ್ಲ ಇವರು ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಮ್ಯೂಸಿಕ್ ಅನ್ನು ಕ್ರಿಯೇಟ್ ಮಾಡಿ, ಸೊ ಇದನ್ನು ಲಭ್ಯವಾಗತ್ತೆ, ಯೂಟ್ಯೂಬಲ್ಲಿ ಲಭ್ಯವಾಗುತ್ತೆ ನೇರವಾಗಿ. ಆಯ್ತಾ? ನೆಕ್ಸ್ಟ್, ಸೊ ಮೆಡಿಟೇಷನ್ ಪ್ಲೇ ಲಿಸ್ಟ್ ಅನ್ನೋದು ಈಗಾಗಲೇ ನಾವು ಹೇಳ್ಕೊಂಡಿದ್ವಿ. ಎಲ್ಲ ಮ್ಯೂಸಿಕ್ಸು ನಂಬರ್ಸು ಕೊಟ್ಟಿದ್ವಿ. ಎಲ್ಲ ಮ್ಯೂಸಿಕ್ಗಳಿಗೆ ಒಂದೊಂದು ಫ್ರೀಕ್ವೆನ್ಸಿ ಕೊಟ್ಟಿದ್ವಿ. ಎಲ್ಲನೂ ಪ್ಲೇ ಲಿಸ್ಟ್ಗೆ ಹೋದರೆ, ಯೂಟ್ಯೂಬ್ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆಲ್ಲ ಸಿಗ್ತದೆ. ಅವೆಲ್ಲ ಉಪಯೋಗಿಸ್ಕೊಂಡು ಆ ಮ್ಯೂಸಿಕ್ಸನ್ನು ನಾವೇನು ಮಾಡಬೇಕು, ಅವಾಗವಾಗ ಕೇಳಿಸ್ಕೊತಾ ಇದ್ರೆ, ವಿಧ ವಿಧ ಫ್ರೀಕ್ವೆನ್ಸಿಗಳನ್ನು ಕೇಳಿಸ್ಕೊಂಡವಾಗ ಖಂಡಿತ ನಮ್ಮ ದೇಹದಲ್ಲಿ ಮೈಂಡಲ್ಲಿರುವಂಥ ಎಲ್ಲ ಎಮೋಷನ್ಸ್ನು ನಾವು ಕ್ಲಿಯರ್ ಮಾಡ್ಕೊತೀವಿ, ಗ್ರೌಂಡಿಂಗ್ ಹೆಚ್ಚು ಮಾಡ್ಕೊತೀವಿ ಅಲ್ವಾ? ನಮ್ಮ ಏಕಾಗ್ರತೆ ಎಲ್ಲ ಹೆಚ್ಚಾಗ್ತಾ ಇರ್ತದೆ. ಆ ಪ್ಲೇ ಲಿಸ್ಟ್ಗಳು ಈಗಾಗಲೇ ಕಲಿಸಿರುವಂಥ ಆ ಆ ಲಿಸ್ಟಲ್ಲಿ, ಆ ಟೇಬಲಲ್ಲಿ ಎಲ್ಲ ಇದೆ, ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಈ ಈ ಟಿಬೆಟಿಯನ್ ಸಿಂಗಿಂಗ್ ಬೌಲ್ಸ್ ಅಂದರೆ ಸೌಂಡ್ ಥೆರಪಿಯಲ್ಲಿ ಉಪಯೋಗಿಸ್ತಾರಲ್ಲ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಟಿಬೆಟಿಯನ್ ಸಿಂಗಿಂಗ್ ಬೌಲ್ಸಲ್ಲಿ ಪ್ರಧಾನ ಉಪಯೋಗ ಏನಂದರೆ ಚಕ್ರಗಳನ್ನು ಹೀಲ್ ಮಾಡೋದು. ಏನೋ ಬ್ಲಾಕ್ಸ್ ಇದ್ರೆ, ನಮ್ಮ ಈ ನಾಡಿಗಳ ಒಳಗಡೆ ಬ್ಲಾಕ್ಸ್ ಇದ್ರೆ ಅದು ತೊಲಗಿಸೋದು. ಆಯ್ತಾ? ಇನ್ನೊಂದೇನೆಂದರೆ, ಸ್ವಲ್ಪ ಜನಕ್ಕೆ ಟ್ರಾಮಾ ಅಂತ ಇರುತ್ತೆ. ಯಾವ್ದನ್ನ ಶಾಕಿಂಗ್ ನ್ಯೂಸ್ ಕೇಳುವಾಗ, ಇಲ್ಲಾಂದ್ರೆ ಯಾವ್ದನ್ನ ಆಕ್ಸಿಡೆಂಟ್ಸು ಇಂಥವೆಲ್ಲ ಸಣ್ಣಗೆ ಆಗ್ತಾವಲ್ಲ, ಅವಾಗ ಒಂದು ಸ್ವಲ್ಪ ಟ್ರಾಮಾಗಳು ಇರುತ್ತೆ ದೇಹದಲ್ಲಿ, ಅವೆಲ್ಲ ಕ್ಲಿಯರ್ ಮಾಡುತ್ತೆ. ಇನ್ನು ಹೇಳ್ಬೇಕಂದ್ರೆ ಅಂದ್ರೆ ಎಮೋಷನ್ಸು, ಬಾಡಿ, ಮೈಂಡು, ಈ ಮೂಡನ್ನು ಅಂದ್ರೆ ಎಸ್ಪೆಷಲಿ ಮನಸ್ಸಲ್ಲಿರುವಂಥ ಎಮೋಷನ್ಸ್ನು ಬಾಡಿಯಲ್ಲಿ, ಎಸ್ಪೆಷಲಿ ನಾಡಿಗಳ ಒಳಗಡೆ ಏನಾದರೂ ಬ್ಲಾಕ್ಸ್ ಇದ್ರೆ ಅದು ತೊಲಗಿಸೋದು. ಇದು ಚೆನ್ನಾಗಿ ಮಾಡುತ್ತೆ. ಯಾವುದು? ಸಿಂಗಿಂಗ್ ಬೌಲ್ಸ್ ಇಂದ, ಟಿಬೆಟಿಯನ್ ಸಿಂಗಿಂಗ್ ಬೌಲ್ಸ್. ಆಮೇಲೆ ಟ್ಯೂನಿಂಗ್ ಫೋರ್ಕ್ ಅಂತ ಇರತ್ತೆ, ಅದು ಸಹ ತುಂಬ ಉಪಯೋಗ ಆಗತ್ತೆ. ಓಕೆ. ಸೊ ಅಂದರೆ ಅದೇನಂದರೆ, ಟ್ಯೂನಿಂಗ್ ಫೋರ್ಕ್ ಒಂದು ದೇಹದಲ್ಲಿ ಒಂದು ಪ್ರತ್ಯೇಕ ಭಾಗದಲ್ಲಿ ಏನೋ ತೊಂದರೆ ಇದ್ರೆ ಅದು ಉಪಯೋಗಿಸ್ತಾರೆ. ಅದು ಉಪಯೋಗಿಸಿ ಅದು ಕ್ಲಿಯರ್ ಮಾಡ್ತಾರೆ. ನೆಕ್ಸ್ಟು ಸೌಂಡ್ ಬಾತ್ ಥೆರಪಿ ಅಂತ ಸಿಗತ್ತೆ ನಿಮಗೆ. ಸೌಂಡ್ ಬಾತ್ ಥೆರಪಿ ಇದು ಇತ್ತೀಚಿನ ಕಾಲದಲ್ಲಿ ತುಂಬ ಪಾಪ್ಯುಲರ್ ಆಗಿದೆ ಕ್ಯಾನ್ಸರ್ ಥೆರಪಿಗೆ. ಆಯಿತಾ? ಸೌಂಡ್ ಬಾತ್ ಥೆರಪಿ ಇದು ಉಪಯೋಗಿಸ್ಕೊಳ್ಳಿ. ಸೊ ತುಂಬ ರಿಸರ್ಚ್ ನಡೆದಿದೆ. ಎಸ್ಪೆಷಲಿ ಈ ಸೌಂಡ್ ಹೀಲಿಂಗ್ ಥೆರಪೀಸ್ಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗಿದೆ. ಈಗಾಗಲೇ ತುಂಬ ಜನಕ್ಕೆ ಇದು ಅನುಭವಕ್ಕೆ ಬಂದಿದೆ. ಆಯಿತಾ? ಈ ಮ್ಯೂಸಿಕ್ ಥೆರಪನ್ನು ಉಪಯೋಗಿಸ್ಕೊಂಡು. ಓಕೆ. ಸೊ ಅವರಲ್ಲಿ ಒಂದು ವ್ಯಕ್ತಿ ಇದ್ದಾರೆ, ಅವ್ರ ಹೆಸರು ಆರ್ಟಿಸ್ಟ್, ಆ್ಯಕ್ಚುಲಿ ಆರ್ಟಿಸ್ಟ್ ಅವರು. ಸೊ ಅವ್ರ ಹೆಸರು ಮಾರ್ವವಿಲ್ಲ ಅಂತ, ಮರಾವಿಲ್ಲ ಅಂತ ಒಂದು ಆರ್ಟಿಸ್ಟ್, ಫೇಮಸ್ ಆರ್ಟಿಸ್ಟ್ ಇವರು. ಕೊಲೋನ್ ಕ್ಯಾನ್ಸರ್ ಆಗಿತ್ತು, ಅದರಿಂದ ಚೇತರಿಸಿಕೊಂಡಿದ್ದಾರೆ. ಬರೀ ಈ ಸೌಂಡ್ ಥೆರಪಿಯಿಂದನೇ, ಸೌಂಡ್ ಬಾತ್ ಥೆರಪಿಯಿಂದ ಚೇತರಿಸಿಕೊಂಡಿದ್ದಾರೆ. ಆಯ್ತಾ? ಸೊ ಅವ್ರು ಉಪಯೋಗಿಸಿರೋದು ಸೌಂಡ್ ಥೆರಪಿ, ಗಾಂಗ್ಸು ಇದೆಲ್ಲ ಉಪಯೋಗಿಸ್ಕೊಂಡು ಟೋಟಲಿ ಅವ್ರು ಹೀಲ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸೌಂಡ್ ಥೆರಪಿ ನಾವೆಲ್ಲ ಹೇಳ್ಕೊಂತಾರಂತ ಫ್ರೀಕ್ವೆನ್ಸಿ ಕೇಳುವಾಗ ನಮ್ಮಲ್ಲಿರುವಂಥ ಎಲ್ಲ ಎಮೋಷನ್ಸ್, ಅಂದ್ರೆ ಒಳಗಡೆ ಇರುವಂಥ ನೆಗೆಟಿವ್ ಎಮೋಷನ್ಸ್ ಎಲ್ಲ ಕ್ಲೀನ್ ಆಗತ್ತೆ. ಆಯ್ತಾ? ಮತ್ತೆ ಆ ವೈಬ್ರೇಷನ್ಸ್ಗೆ ಪ್ರತಿ ಅವಯವ, ಆ ಚಕ್ರ ವೈಬ್ರೇಟ್ ಆಗುವಾಗ ಅದಕ್ಕೆ ಸಂಬಂಧಿತ ಎಲ್ಲ ಅವಯವಗಳಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗತ್ತೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಇನ್ನೊಂದು ಮೆಥಡ್ ಇದೆ, ಇಸ್ಟೋಟ್ರಿಪ್ಸಿ ಅಂತ. ಆಯ್ತಾ? ಇದು ಹೊಸ ಟೆಕ್ನಿಕ್, ನೆನ್ಪಿಟ್ಕೊಳ್ಳಿ. ಬರ್ಕೊಳ್ಳಿ, ಇಸ್ಟೋಟ್ರಿಪ್ಸಿ. ಈ ಟೆಕ್ನಿಕ್ ಏನಪ್ಪಾ ಅಂತಂದ್ರೆ, ಈ ಅಮೆರಿಕ ಅವ್ರದ್ದಿರುವಂತ ಒಂದು ಡ್ರಗ್ ಏಜೆನ್ಸಿ ಇದೆ, ಫೆಡರಲ್ ಡ್ರಗ್ ಏಜೆನ್ಸಿ ಅಂತ. ಓಕೆ. ಅವರು ಈಗಾಗಲೇ ಆಮೋದನ ಕೊಟ್ಟಿದ್ದಾರೆ. ಏನಂತಂದ್ರೆ, ಲಿವರ್ ಕ್ಯಾನ್ಸರ್ ಅನ್ನು ನೇರವಾಗಿ ಟ್ರೀಟ್ ಮಾಡ್ತಾರೆ ಇದರಿಂದ. ಇಲ್ಲಿ ಏನು ಉಪಯೋಗಿಸ್ತಾರೆ ಅಂದ್ರೆ, ಅಲ್ಟ್ರಾಸೌಂಡ್ ವೇವ್ಸ್ ಉಪಯೋಗಿಸಿ ಆ ಟ್ಯೂಮರ್ಸ್ ಅನ್ನು ಬ್ರೇಕ್ ಮಾಡ್ತಾರೆ, ಟ್ಯೂಮರ್ಸ್ ಅನ್ನು ಕರಗಿಸ್ತಾರೆ. ಇದು ಥೆರಪಿ. ಆಕ್ಚುಲಿ ಇದು ರೀಸೆಂಟ್ ಆಗಿ ಅಪ್ರೂವ್ ಆಗಿದೆ. ಅಮೆರಿಕನ್ FDA, ಫೆಡರಲ್ ಡ್ರಗ್ ಏಜೆನ್ಸಿ ಅವರು ಅಪ್ರೂವ್ ಮಾಡಿದ್ದಾರೆ. ಆಯ್ತಾ? ಇದರ ಹೆಸರು ಹಿಸ್ಟೋಟ್ರಿಪ್ಸಿ.
ಇದಿನ್ನೂ ಬೇಗ ಬರಬೇಕಾಗತ್ತೆ. ಇಡೀ ಡಿಫ್ರೆಂಟ್ ಹಾಸ್ಪಿಟಲ್ಸ್ಗೆಲ್ಲ ಬಂದರೆ ತುಂಬ ಉತ್ತಮ. ಏನಂತಂದರೆ ಅವ್ರು ಯಾವುದೇ ಕಿಮಿಯೋಥೆರಪಿ ಈ ಥೆರಪಿ ಯಾವ ಥರ ಉಪಯೋಗಿಸಲ್ಲ. ಓಕೆ, ನೇರವಾಗಿ ಅಲ್ಟ್ರಾಸಾನಿಕ್ ವೇವ್ಸ್ ಉಪಯೋಗಿಸಿ ಟ್ಯೂಮರ್ಸ್ ಅಂದರೆ ಯಾವುದೇ ಒಂದು ಕ್ಯಾನ್ಸರ್ ಟ್ಯೂಮರ್ ಇದ್ರೆ ಅದನ್ನು ಬ್ರೇಕ್ ಮಾಡ್ತಾರೆ. ಆಯ್ತಾ? ನೆಕ್ಸ್ಟ್ ಕೊನೆಯದಾಗಿ ಒಂದಿದೆ, ವೈಬ್ರೋ ಅಕಾಸ್ಟಿಕ್ ಥೆರಪಿ ಅಂತ ಇದೆ. ವೈಬ್ರೋ ಅಕಾಸ್ಟಿಕ್ ಥೆರಪಿ ಇದು ಸೌಂಡಲ್ಲಿ ಒಂದು ಭಾಗನೇ, ಸೌಂಡ್ ಥೆರಪಿಯಲ್ಲಿ. ಇದು ತುಂಬ ಉಪಯೋಗವಂತ ಇರುವಂಥ ಥೆರಪಿ ಇದು. ಇದೇನಂತಂದ್ರೆ ಈ ಥೆರಪಿಯಲ್ಲಿ 30 ಹೆಡ್ಜಿಂದ 120 ಹೆಡ್ಜ್ ಮಾತ್ರ ಉಪಯೋಗಿಸ್ತಾರೆ. ಆಯ್ತಾ? ಇದು ಉಪಯೋಗಿಸಿ ನೋವನ್ನು ಕಡಿಮೆ ಮಾಡ್ತಾರೆ, ಪೇಷಂಟ್ ತುಂಬಾ ರಿಲ್ಯಾಕ್ಸ್ ಮಾಡ್ತಾರೆ. ಈ ಈ ಪರ್ಟಿಕ್ಯುಲರ್ ಸೌಂಡು, ಆ ಸೌಂಡನ್ನು ಉಪಯೋಗಿಸಿ ಸೌಂಡ್ ಯಾವುದು ಕಲಿಸ್ತಾರೆ ಅಂದರೆ ಬೆಡ್, ಮಲಗೋ ಬೆಡ್ಗೆ, ಕೂತ್ಕೊಂಡ ಚೇರ್ಗೆ, ಮ್ಯಾಟ್ಸ್ಗೆ, ಮತ್ತೆ ಕೈಯಲ್ಲಿ ಹಿಡ್ಕೊಂತ ಸ್ವಲ್ಪ ವಸ್ತುಗಳಿದೆ ಅಂಥದಕ್ಕೆಲ್ಲ ಈ ಫ್ರೀಕ್ವೆನ್ಸಿಯನ್ನು ಕಲಿಸಿ ಸೌಂಡ್ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡ್ತಾರೆ. ಆ ಸೌಂಡ್ ವೈಬ್ರೇಷನ್ಸ್ ದೇಹ ಸ್ವೀಕಾರ ಮಾಡಿದ ತಕ್ಷಣವೇ ನಮ್ಮಲ್ಲಿ ಆ ಹೀಲಿಂಗ್ ಶುರು ಆಗ್ಬಿಡ್ತದೆ ಈ ಲೋ ಫ್ರೀಕ್ವೆನ್ಸೀಸ್ ಉಪಯೋಗಿಸಿ. ಅರ್ಥ ಆಯ್ತಾ? ಸೊ ಈ ಥೆರಪಿ ಉಪಯೋಗಿಸಿ ಪಾರ್ಕಿನ್ಸನ್ಸ್ ಪೇಷಂಟ್ಸ್ಗೆ ತುಂಬಾ ಗುಣ ಆಗಿದೆ. ಅರ್ಥ ಆಯ್ತಾ? ಅದನ್ನು ಇತ್ತೀಚಿನ ಕಾಲದಲ್ಲಿ ನೋಡಿದ್ದಾರೆ. ಸೊ ಇದು ಪ್ರತಿ ನರ್ವ್ ಸೆಲ್ಸ್ ಅನ್ನು, ಬ್ಲಡ್ ಸರ್ಕ್ಯುಲೇಷನ್ ಅನ್ನು, ಆಮೇಲೆ ನಮ್ಮಲ್ಲಿ ಸೆರೋಟೋನಿನ್ ಮತ್ತೆ ಎಂಡೋರ್ಫಿಯನ್ನು ಹೆಚ್ಚು ಉತ್ಪನ್ನ ಮಾಡಿ ನಮ್ಮಲ್ಲಿರುವಂಥ ನೋವುಗಳನ್ನು ಕಡಿಮೆ ಮಾಡ್ತದೆ. ಎಲ್ಲ ನೋವುಗಳನ್ನು ಕಡಿಮೆ ಮಾಡ್ತದೆ ಹೇಳ್ಬೇಕಂದ್ರೆ. ಮತ್ತೆ ಇನ್ಸೋಮ್ನಿಯಾ, ನಿದ್ರಲೇಮಿ ಅಂದ್ರೆ ನಿದ್ರಾಹೀನತೆ, ಅದನ್ನು ಸರಿಪಡಿಸ್ತದೆ. ಮತ್ತೆ ಒತ್ತಡಿ, ಆಂದೋಲನವನ್ನು ತೊಲಗಿಸೋದಾಗ್ಲಿ, ಡಿಪ್ರೆಷನ್ ತೊಲಗಿಸೋದಾಗ್ಲಿ. ಸೊ ಇತ್ತೀಚಿನ ಸಮಯದಲ್ಲಿ ಈ ವ್ಯಾಟ್ ಅಂತ, VAT ಅಂದ್ರೆ ನೀವು ಸರ್ಚ್ ಮಾಡಿ ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ, ವೈಬ್ರೋ ಅಕಾಸ್ಟಿಕ್ ಥೆರಪಿ ಅಂತ ಹೇಳ್ತಾರೆ. ಸೊ ಇದು ಅದ್ಭುತ ರೀತಿಯಲ್ಲಿ ಶ್ವಾಸಕೋಶಗಳ ಆರೋಗ್ಯವನ್ನು ಸುಧಾರಿಸ್ತದೆ. ಈ ಬ್ರಾಂಕೈಲ್, ಯಾರಿಗಾದ್ರೂ ಶ್ವಾಸಕೋಶ ಸಂಬಂಧಿತ ಬ್ರಾಂಕೈಲ್ ಸಮಸ್ಯೆಗಳಿಂದ ಬಲಿತಾ ಇರ್ತಾರಲ್ಲ, ಅವರಿಗೆಲ್ಲ ಅದ್ಭುತ ಪರಿಹಾರ ಕೊಟ್ಟಿದೆ ಇದು. ಓಕೆ, ಸೊ ಇಂಥ ಥೆರಪಿ ಅನ್ನೋದು ಇದು ಲಭ್ಯವಾಗತ್ತೆ, ವೈಬ್ರೋ ಅಕಾಸ್ಟಿಕ್ ಥೆರಪಿ ಅನ್ನೋದು. ಸೊ ಈ ರೀತಿಯಲ್ಲಿ ಅನೇಕ ಥೆರಪೀಸ್ ನಾವು ಸೌಂಡ್ ಥೆರಪಿಯಲ್ಲಿ ಭಾಗವಾಗಿ ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ. ಇದು ನಾವು ಚೆನ್ನಾಗಿ ನೀವು ನೋಟ್ ಮಾಡಿಕೊಂಡು ಇದನ್ನೆಲ್ಲ ಮತ್ತೆ ಒಂದ್ಸರಿ ನೀವು ರಿಸರ್ಚ್ ಮಾಡಿಕೊಂಡು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಬೇಕು. ನಿಮ್ಗೆ ಬರುವಂಥ ಫಲಿತಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾವು, ಅಂದರೆ ನೆಕ್ಸ್ಟು ಯಾವಾಗ ಸೆಷನ್ಸ್ ಮಾಡ್ತಾ ಇರ್ತೀವಲ್ಲ, ಈಗಾಗಲೇ ಉದಾಹರಣೆಗೆ ಲಾಸ್ಟ್ ಟೈಮ್ ನಾವು ಹೇಳ್ಕೊಟ್ಟಿದ್ವಲ್ಲ, ಸೊ ಈಗ ಈ ಸೆಷನ್ ಆದಮೇಲೆ ನಿಮಗೆ ಸಮಯ ಕೊಡ್ತೀವಿ. ಯಾರಾದರೂ ಆ ಫ್ರೀಕ್ವೆನ್ಸಿಯನ್ನು ಉಪಯೋಗಿಸ್ಕೊಂಡು ನೀವು ಏನಾದರೂ ಫಲಿತ ಹೊಂದಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ಆಯ್ತಾ? ಸೊ ಇಂಥ ಅದ್ಭುತವಾದ ಮಾಹಿತಿ ನಾವು ಏನೇನು ಶೇರ್ ಮಾಡ್ತಾ ಇದೀವೋ ಇದೆಲ್ಲ ಎಲ್ಲರಿಗೂ ಸೇರ್ಬೇಕಂದ್ರೆ ನೀವೇನು ಮಾಡ್ಬೇಕಾಗತ್ತಂದ್ರೆ, ಚೆನ್ನಾಗಿ ಈ ವಿಡಿಯೋ ಬಂದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಅಲ್ಲಿ ಕಾಮೆಂಟ್ ಕೊಡ್ಬೇಕು. ನನಗೆ ಈ ಮಾಹಿತಿ ತುಂಬಾ ಉಪಯೋಗ ಆಗಿದೆ, ಈ ರೀತಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಈ ಫಲಿತವನ್ನು ಹೊಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಮೆಂಟ್ ಕೊಡಿ ದಯವಿಟ್ಟು. ಆಯ್ತಾ? ಮತ್ತೆ ಎಲ್ಲರಿಗೂ ಕಲಿಸ್ಬೇಕಾಗತ್ತೆ. ನೀವು ಎಲ್ಲರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮಹತಾ ಟಿವಿಯನ್ನು. ಆಯ್ತಾ? ಇದು ಮಾಡಲೇಬೇಕಾಗತ್ತೆ. ಮತ್ತೆ ನೀವು ಹೆಚ್ಚಿನ ಮಾಹಿತಿಗಾಗಿ ಯಾವುದೇ ಕೋರ್ಸಸ್ ಬಗ್ಗೆ, ಟ್ರೈನಿಂಗ್ಸ್ ಬಗ್ಗೆ, ಚಿಕಿತ್ಸೆ ಬಗ್ಗೆ ಅನೇಕ ಚಿಕಿತ್ಸೆಗಳು ನಡೀತಾ ಇರ್ತದೆ. ಸೊ ಆಯುರ್ವೇದ ಪಂಚಕರ್ಮಗಳಾಗ್ಲಿ, ಫಾರ್ಮಾ ಥೆರಪಿ ಆಗಲಿ, ಕ್ರಿಸ್ಟಲ್ ಥೆರಪಿ, ಸೊ ಅನೇಕ ಥೆರಪೀಸ್, ಪಿರಮಿಡ್ಸ್ ಅನ್ನು, ವಿಧ ಪಿರಮಿಡ್ಗಳು ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 10 ಟೈಪ್ ಆಫ್ ಪಿರಮಿಡ್ಸ್ ನಾವು ಮಾಡಿದೀವಿ. ಇವೆಲ್ಲ ನೀವು ಅದು ಪರ್ಚೇಸ್ ಮಾಡಬೇಕಾದ್ರೂ, ಮಾಹಿತಿ ಪಡೆಯಬೇಕಾದ್ರೆ ನೀವು ಮಾತಾ ಫೌಂಡೇಶನ್ ನಂಬರ್ಗೂ ಕರೆ ಮಾಡಬೇಕಾಗತ್ತೆ. ಸೊ ಇದೆಲ್ಲ ತಾವೆಲ್ಲರಿಗೂ ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.